ನಮ್ಮ ಫ್ಯಾಮ್ಲಿ ಅವರಿಗೆ ಹೇಳ್ತಾ ಇದ್ರು, ಗೊತ್ತಿಲ್ಲ ಇವ್ರು ಬದುಕ್ತಾಗಲ್ಲ ಎಲ್ಲ, ವಾಟ್ ಯು ಸೇ. ಸರ್ಜರಿ ಇರುವಾಗ ಅದು ತುಂಬ ಕಷ್ಟ ಆಗಿದೆ ನನಗೆ. ಆವಾಗ ಎವ್ರಿ ಡೇ ನನಗೆ ಒಂದು ಡ್ರೀಮ್ ಬರೋದು ಪೇರೆಂಟ್ಸ್ದು. ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 2011ನಲ್ಲಿ. ನನ್ನ ಫ್ರೆಂಡ್ ಜೊತೆ ನಾನು ಬರ್ತಾಯಿದ್ದೆ. ಆವಾಗ ಶಂಕರ ಇರಲಿಲ್ಲ. ಸೊ ಬರುವಾಗ ಐ ಟು ಕಮ್ ವಿತ್ ಹರ್ ಎವ್ರಿ ಡೇ ಮೋಸ್ಟ್ ಆಫ್ ದ ಟೈಮ್. ಬರುವಾಗ ಎವ್ರಿ ಡೇ ಅದು ಎಂಟ್ರೆನ್ಸ್ನಲ್ಲಿ ವೇಯಿಂಗ್ ಮಿಷಿನ್ ಇರ್ತಿತ್ತು. ಅವ್ರ ಜೊತೆ ಬರುವಾಗ ನನಗೆ ಒಂದು ಇದು ವೇಯಿಂಗ್ ವೇಟ್ ನೋಡೋಣ ಅಂತ. ಸೊ ಎವ್ರಿ ಟೈಮ್ ವೆನ್ ಐ ಕಮ್ ದೆರ್ ವಾಸ್ ಅ ಲಾಸ್ ಆಫ್ ವೇಟ್ ಲಾಸ್ ಆಗ್ತಾಯಿದೆ. ಐ ವಾಸ್ ಹ್ಯಾಪಿ ಏನಂತ. ದಿಸ್ ವಾಸ್ ಇನ್ ಏಪ್ರಿಲ್. ಮೇನಲ್ಲಿ ಒಂದು ಮ್ಯಾರೇಜ್ ಇತ್ತು. ಎವ್ರಿ ಒನ್ ಸ್ಟಾರ್ಟೆಡ್ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ದು, ಏನಾಗಿದೆ, ಯು ಹ್ಯಾವ್ ಲಾಸ್ಟ್ ವೇಟ್, ತುಂಬ ವೇಟ್ ಕಡಿಮೆ ಆಗಿದೆ ಅಂತ. ಸೊ ದೆನ್ ಮೈ ಬ್ರದರ್ ಇನ್ ಲಾ ಸೆಡ್ ಯು ಗೋ ಫಾರ್ ಒನ್ ಚೆಕಪ್ ಅಂತ. ಸೊ ಇಟ್ ಈಸ್ ಕಾಲ್ಡ್ ಹೆಲ್ದಿ ವಿಮೆನ್ ಚೆಕಪ್. ಸೊ ಅಲ್ಲಿ ಹೋದ್ಮೇಲೆ ಎವ್ರಿಥಿಂಗ್ ಅದು ಇದಾದಮೇಲೆ ರಿಪೋರ್ಟ್ನಲ್ಲಿ ಗೊತ್ತಾಯಿತು ಈ ಥರ ಇದೆ ಅಂತ. ವೆನ್ ನನ್ನ ಫ್ರೆಂಡ್ ಜೊತೆ ಬರುವಾಗ ಐ ಮೆಟ್ ನವೀನ್ ಆ್ಯಂಡ್ ದಯಾ. ಸೊ ನನಗೆ ಗೊತ್ತಾಯಿತು ಅವ್ರು ಈ ಹಾಸ್ಪಿಟಲ್ಗೆ ಅಸೋಸಿಯೇಟೆಡ್ ಇದೆ ಅಂತ. ಸೊ ನಾನು ದಯಾನ್ ಕಾಂಟ್ಯಾಕ್ಟ್ ಮಾಡಿ, ಸೊ ಫಸ್ಟ್ ಅಪಾಯಿಂಟ್ಮೆಂಟ್ May 30th. June 1st I took an appointment. June 3rd ನನ್ನ ಕೀಮೋ ಸ್ಟಾರ್ಟ್ ಆಗಿದೆ. ಐ ವಾಸ್ ಡಿಟೆಕ್ಟೆಡ್ ವಿತ್ ಓವೇರಿಯನ್ ಕ್ಯಾನ್ಸರ್. ಆ್ಯಂಡ್ ಇದು ಆದಮೇಲೆ ಡಾಕ್ಟರ್ ಶ್ರೀನಾಥ್ ಗೇಮಿ ಏನೇನು ಮಾಡಬೇಕಂತ ಹೇಳಿದರು. ಸೊ June 3rd ಮೈ ಕೀಮೋ ಸ್ಟಾರ್ಟೆಡ್. ಇಟ್ ವಾಸ್ ಅದು 2 ದಿವಸದ ಕೀಮೋ. ಸ್ಟಾರ್ಟೆಡ್ ವಿತ್ ದ ಕೀಮೋ ಆ್ಯಂಡ್ ಇಟ್ ವಾಸ್ ವೆರಿ ತುಂಬ ಡಿಫಿಕಲ್ಟ್ ಆಗಿದೆ ನನಗೆ ಆ ಕೀಮೋ ತಗೊಳ್ಳುವಾಗ, ಇದು ಮಾಡುವಾಗ. ಬಟ್ ಲೇಟರ್ ಆನ್ ಓಕೆ ಐ ಅಡ್ಜಸ್ಟೆಡ್ ವಿತ್ ದ್ಯಾಟ್ ಅಂತ. 3 ಕೀಮೋಸ್ ಆಫ್ ಸೈಕಲ್ ಆದಮೇಲೆ ಅದು ಸ್ಕ್ಯಾನ್, ಪುನಃ MRI ಸ್ಕ್ಯಾನ್ ಅದು ಇದು ಮಾಡಲಿಕ್ಕೆ ಹೇಳಿಬಿಟ್ಟು, ಆಮೇಲೆ ಡಾಕ್ಟರ್ ಹೇಳಿದ್ದು ಆಫ್ಟರ್ 21 days ವಿಲ್ ಗೆಟ್ ಒನ್ ಸರ್ಜರಿ ಡನ್ ಅಂತ. ಸರ್ಜರಿ ಮಾಡ್ತೀನಂತ. ಇಟ್ ಈಸ್ ಕಾಲ್ಡ್ ಡಿಬಲ್ಕಿಂಗ್ ಆಫ್ ದಿ ಆಬ್ಡಮನ್ ಅಂತ. ಅದು ಸರ್ಜರಿ ಎಲ್ಲ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗಿದ್ದರು. ಆಮೇಲೆ ಅಗೇನ್ 3 sets ಆಫ್ ಕೀಮೋ ಆದಮೇಲೆ ಅಗೇನ್ ಸಮ್ ಟೆಸ್ಟ್ ವಾಸ್ ಡನ್ ಆ್ಯಂಡ್ ಅದು CA-125 ಟೆಸ್ಟ್ ಎಲ್ಲ ಮಾಡಲಿಕ್ಕೆ ಹೇಳಿದರು. ಸೊ ಆ ಲೆವೆಲ್ ಎಲ್ಲ ತುಂಬ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳಿದರು. ಆಮೇಲೆ ಎವ್ರಿ 2 monthsಗೆ ಬರಲಿಕ್ಕೆ ಹೇಳಿದರು. ಆಫ್ಟರ್ ದಟ್ ಎವ್ರಿ 3 months, ದೆನ್ ಎವ್ರಿ 6 months. ಸೊ ನಾವು ಇಟ್ ಈಸ್ ನಿಯರ್ಲಿ 12 years, 2011 2020. ನಾವು ಐ ಕಮ್ ಇಯರ್ಲಿ ಫಾರ್ ದ ಚೆಕಪ್. ಎವ್ರಿ ಇಯರ್ ಚೆಕಪ್ ಬಂದು ಅವ್ರು ಬರೆದು ಕೊಡ್ತಾರೆ ಏನೇನು ಚೆಕಪ್ ಮಾಡಬೇಕು, ಆ್ಯನ್ಯುವಲ್ ಚೆಕಪ್ ಬಂದು ಡಾಕ್ಟರ್ಗೆ ತೋರಿಸ್ಬಿಟ್ಟು ಹೋಗ್ತೀನಿ. Nothing actually, no reactions at all, like, you know, because I was prepared for anything. ನಾನು ಎಲ್ಲದಕ್ಕೆ ಪ್ರಿಪೇರ್ಡ್ ಆಗಿದ್ದೆ. ವಾಟ್ ಇಟ್ ಇಸ್ ಸ್ವಲ್ಪ ಇದು ಇತ್ತು, ಇಟ್ ಇಸ್ ದಿಸ್, ಐ ಹ್ಯಾವ್ ಟು ಅಂಡರ್ಗೋ ಆಲ್ ದ್ಯಾಟ್ ಅಂತ. ಸೊ ರಿಯಾಕ್ಷನ್ ಏನಿಲ್ಲ. ಬಟ್ ಫಾರ್ ದ ಫ್ಯಾಮಿಲಿ ಸಮ್ ಇಟ್ ವಾಸ್ ಅ ಶಾಕಿಂಗ್ ನ್ಯೂಸ್, ಲೈಕ್ ಯು ನೋ ಈ ಥರ ಆಗಿದೆ ಅಂತ. ಐ ವಾಸ್ ಪ್ರಿಪೇರ್ಡ್, ಲೈಕ್ ಯು ನೋ ಐ ಹ್ಯಾಡ್ ಫೇತ್ ನಾನು ಪ್ರಿಪೇರ್ಡ್ ಆಗಿದ್ದೆ ಹಾಗೆ ಅಂತ. ಸೊ ಏನು ನನಗೆ ಆ ಥರ ಆಗಲಿಲ್ಲ. ಯಾ What did they say? What were their reactions? Their reaction is what has to be done will done. I was in a good hand that much. ತುಂಬ ಇದು ಹಾಸ್ಪಿಟಲ್ ಅಸೋಸಿಯೇಟ್ ಆದಮೇಲೆ ದಯಾ ಬಂದಿದ್ಲು. ಸ್ವಲ್ಪ ಅವರೆಲ್ಲ ಹೇಳಿದ್ಮೇಲೆ ಸೊ ದ ರೂಟೀನ್ ಸ್ಟಾರ್ಟೆಡ್, ಕೀಮೋಥೆರಪಿ ಅದು ಥಿಂಗ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ದೆನ್ ತುಂಬ ಸಪೋರ್ಟ್ ಇತ್ತು ನನಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಯಿಂದ. ಸೊ ಐ ಹ್ಯಾಡ್ ನೋ ದಿಸ್ ಲೈಕ್, ನನಗೆ ಶಾಕಿಂಗ್ ಅಂತ ಏನಿರಲಿಲ್ಲ. ದೇವರ ಹತ್ರ ಒಂದೇ ಕೇಳ್ತೆ, ಈ ಕಡೆ ಇಲ್ಲಾಂದರೆ ಆ ಕಡೆ, ಬಟ್ ಇನ್ ಬಿಟ್ವೀನ್ ಬೇಡ ನನಗೆ ಅಂತ ಅಷ್ಟೇ. ಅದು ನನಗೆ ಅಂತ ಇಲ್ಲ, ಬೇರೆಯವ್ರಿಗೆ ಐ ಡಿ ನಾಟ್ ವಾಂಟ್ ಟು ಇದು ಮಾಡಲಿಕ್ಕೆ, ಟ್ರಬಲ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಅಷ್ಟೇ. ಹೌದು, ನಮ್ಮ ಅಮ್ಮನಿಗೆ ಓವೇರಿಯನ್ ಕ್ಯಾನ್ಸರ್ ಆಗಿದ್ದು. ಆವಾಗ ಗೂಗಲ್ಸ್ ಎಲ್ಲ ಇರಲಿಲ್ಲ, ಬುಕ್ ಓದ್ತಾ ಇದ್ದು, ಮತ್ತು ಅವ್ರ ಫೈಲ್ ಓದಿದ್ದೆ ನಾನು. ಅವರು ಟ್ರೀಟ್ಮೆಂಟ್ ತಗೊಂಡಿದ್ದು ಟಾಟಾ ಮೆಮೋರಿಯಲ್. ಸೊ ಆ ಫೈಲೆಲ್ಲ ಓದ್ಬಿಟ್ಟು ಸ್ವಲ್ಪ ಗೊತ್ತಿತ್ತು. ಆಮೇಲೆ ಡಾಕ್ಟರ್ಸ್ ನಮಗೆ ಹೇಳಿದ್ದು ಇಟ್ ಇಸ್ ಜೆನೆಟಿಕ್ ಅಂತ ಹೇಳಿದ್ದು. ಸೊ
ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ನಮಗೆ ಯೋಚನೆ ಇತ್ತು. ಆಮೇಲೆ ನಮ್ಮ ಅಮ್ಮ ತುಂಬ ಸಫರ್ ಮಾಡಿದ್ದಾರೆ. ದಟ್ ಈಸ್ ವೇ ಬ್ಯಾಕ್ 1992. ಆವಾಗ ಮೆಡಿಕೇಶನ್ಸ್ ಅದು ಇದು ಅಷ್ಟು ಅಡ್ವಾನ್ಸ್ ಆಗಲಿಲ್ಲ, ನಾಟ್ ಲೈಕ್ ಪ್ರೆಸೆಂಟ್ ಹಾಗೆ ಅಂತ. ಸೊ ಹಾಗೆ ಐ ಲಾಸ್ಟ್ ಇನ್ 1995. ಸೊ ಗೊತ್ತಿತ್ತು ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಗೊತ್ತಿತ್ತು ನನಗೆ ಹಾಗೆ ಅಂತ. ಬಟ್ ನಮ್ಮ ಅಮ್ಮ ಹೋಗುವಾಗ ಅದು ತುಂಬ ಟೈಮ್ ಇದು ಸ್ಪ್ರೆಡ್ ಆಗಿದೆ ಎಲ್ಲ. ಸೊ ಡಾಕ್ಟರ್ ಹೇಳಿದರು 3 years ಓನ್ಲಿ ಅಂತ ಹಾಗೆ. ಸೊ ವಿ ವರ್ ಪ್ರಿಪೇರ್ಡ್ ಹಾಗೆ ಅವ್ರದ್ದೇನಂತ. So, family history, so did you expect that it will happen to you? Doctors had told us, my sister and myself, they called us and they told like every year test ke hogbeku because since it is genetic anta. When I was 51, I went for one checkup scanning. Avaru helidru fibroids anta. After that I did not bother to go. ಅದು ನೆಗ್ಲೆಕ್ಟ್ ಅಂತ ಹೇಳ್ಬೋದಾ, ಅದು ಏನಂತ ಗೊತ್ತಿಲ್ಲ, ಬಟ್ ನಾನು ಹೋಗಲಿಲ್ಲ ಅಷ್ಟೇ. when I was 54 I was detected with cancer. 51ಗೆ ಒಂದು ಟೆಸ್ಟ್ ಮಾಡಿದ್ವಿ. ಐ ವಾಸ್ ಮೆನೋಪಾಸ್ ಆಗುವಾಗ ಹೆವಿ ಬ್ಲೀಡಿಂಗ್ ಇತ್ತು. ಸೊ ಟೆಸ್ಟ್ ಮಾಡುವಾಗ ದೇ ಸೆಡ್ ಫೈಬ್ರಾಯ್ಡ್, ಅದು ಇನಿಷಿಯಲಿ ಇಟ್ ವಿಲ್ ಗೋ ಅಂತ ಹೋಗ್ಬಿಡುತ್ತೆ ಅಂತ ಹೇಳಿದ್ರು ಅವ್ರು ಅಷ್ಟೇ ಡಾಕ್ಟರ್ಸ್. ಟ್ರೀಟ್ಮೆಂಟ್ ಏನೇನಿತ್ತು? ಫಿಸಿಕಲಿ ಹೌ ಡಿಡ್ ಯು ಕೋಪ್? ಫಿಸಿಕಲಿ ಅಂದರೆ ಐ ಡೋಂಟ್ ನೋ ದಟ್ ಟೈಮ್ ವಾಟ್ ಈಸ್ ಪಾಸಿಟಿವಿಟಿ ಆ್ಯಂಡ್ ನೆಗೆಟಿವಿಟಿ ಇವಾಗೆಲ್ಲ ಹೇಳ್ತಾರೆ. ಐ ವಾಸ್ ready for anything like that way, but I did not want others to suffer, so had to undergo this treatment. Doctor said 3 ಆಮೇಲೆ ಸರ್ಜರಿ another 3, then we'll plan ಅಂತ ಹೇಳಿದ್ರು ಹಾಗೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಅಂತ ಹೇಳಿದರು. ಸೊ ಫಸ್ಟ್ 3 ಐ ವಾಸ್ ರೆಸ್ಪಾಂಡಿಂಗ್ ವೆರಿ ವೆಲ್ ಟು ದ ಟ್ರೀಟ್ಮೆಂಟ್. ನಾನು ಟ್ರೀಟ್ಮೆಂಟ್ಗೆ ತುಂಬ ಒಳ್ಳೆ ಇದು ರೆಸ್ಪಾಂಡ್ ಮಾಡ್ತಿದ್ದೆ, ವೆಯ್ಟ್ ಇನ್ಕ್ರೀಸ್ ಆಗಿದೆ. ಸೊ ಹಿ ವಾಸ್ ಹ್ಯಾಪಿ ವಿತ್ ಮೈ ರಿಸಲ್ಟ್ ಲೈಕ್ So every time it was like that. Then I was prepared for this also. What is that surgery? It took place in September. So I was prepared for that also. So avaga kuda ella test madidde whether I was ready for the surgery. So I was fit enough. So surgery kuda madidru hage. Were there any side effects? How did you manage the side effects? Side effects initially ತುಂಬಾ ಇತ್ತು. ವಾಮಿಟಿಂಗ್, ಬ್ಲ್ಯಾಕ್ಔಟ್, ಆಮೇಲೆ ಗಿಡಿನೆಸ್, ಪಿಟರ್ 1 ವೀಕ್ಗೆ ಇರ್ತಾ ಇದ್ದು. ಆಮೇಲೆ ಇಟ್ ಇಸ್ ಸಬ್ಸೈಡ್. ದೆನ್ ಐ ಟು ಗೋ ಫಾರ್ ದ ಸೆಕೆಂಡ್ ಒನ್. 21 days ಸೈಕಲ್ ಅಲ್ವಾ. ಸೊ ಐ ಟು ಗೋ ಫಾರ್ ದ ಸೆಕೆಂಡ್ ಒನ್. ತುಂಬ ಇತ್ತು ಇನಿಷಿಯಲ್ ಸ್ಟೇಜ್ನಲ್ಲಿ ಎಲ್ಲ. ಬಟ್ ಆಫ್ಟರ್ವರ್ಡ್ಸ್ ಐ ಸ್ಟಾರ್ಟೆಡ್. ಆಮೇಲೆ ನಾನು ಮ್ಯಾನೇಜ್ ಮಾಡಲಿಕ್ಕೆ ಶುರು ಮಾಡಿದೆ. ವಾಮಿಟಿಂಗ್ ಅದು ಇದು, ತುಂಬ ಲಿಕ್ವಿಡ್ ಕುಡಿಯೋದು. ಯಾರ್ಯಾರು ಏನು ಹೇಳ್ತಾ ಇದ್ದೋ ಐ ಹ್ಯಾಸ್ ಟು ಫಾಲೋ ಎವ್ರಿಥಿಂಗ್. ಯಾರಾದರೂ ಹೇಳಿದ್ರು ಇದು ತಿನ್ನಬೇಕು ಅಂತ, ಅದೆಷ್ಟು ಈಟ್, ಇದು ಒಳ್ಳೆಯದು, ಐ ಲಿಸನ್ ಟು ಎವ್ರಿ ಒನ್ ವಾಟ್ ಈಸ್ ಗುಡ್ ಅದು. ಆಮೇಲೆ ಏನು ಫ್ರೂಟ್ಸ್ ತಿಂತಾ ಇರಲಿಲ್ಲ, ಏನು ಕುಡಿತಾ ಇಲ್ಲ. ಐ ಸ್ಟಾರ್ಟೆಡ್ ವಿತ್ ಎವ್ರಿಥಿಂಗ್, ಆಲ್ ದ ವೆಜಿಟೇಬಲ್ಸ್, ಫ್ರೂಟ್ಸ್, ಎವ್ರಿಥಿಂಗ್ ಅಂತ. ಸೊ ನನ್ನ ಡಯಟೇ ಎಲ್ಲ ಚೇಂಜ್ ಮಾಡಿದ್ದೆ. ಒಂದ್ಸಲ ಸ್ಟಾರ್ಟ್ ಆದಮೇಲೆ ಐ ವಾಂಟೆಡ್, ನನಗೆ ಈ ಜರ್ನಿಯಿಂದ ಐ ವಾಂಟೆಡ್ ಟು ಕಮ್ ಔಟ್ ಹೆಲ್ದಿ ಅಂತ ಹೇಳ್ಬೋದು ಹಾಗೆ. ಫ್ಯಾಮ್ಲೀಸ್, ಫ್ರೆಂಡ್ಸ್ ತುಂಬ ಸಪೋರ್ಟ್ ಇತ್ತು ನನಗೆ. ಫ್ಯಾಮ್ಲೀಸ್, ಅನ್ನೋನ್ ಪೀಪಲ್ ವರ್ ಹೆಲ್ಪಿಂಗ್ ಮೀ ಅ ಲಾಟ್. ತುಂಬ ಹೆಲ್ಪ್ ಮಾಡ್ತಾಯಿತ್ತು. ಸಪೋರ್ಟ್ ಸಿಸ್ಟಮ್ ವಾಸ್ ತುಂಬಾ ಜಾಸ್ತಿ ಇತ್ತು ಹಾಗೆ ಅಂತ. ಆಮೇಲೆ ಎಲ್ಲ ಹೇಳೋರು ಈ ಥರ ಯು ಆರ್ ಗೋಯಿಂಗ್ ಟು ಕಮ್ ಔಟ್ ಅಂತ ಹಾಗೆ. ಸೊ ದ್ಯಾಟ್ ವಾಸ್ ದೇರ್ ಅಂತ. ಆಮೇಲೆ ನನಗೆ ಆಫ್ಟರ್ ಕೀಮೋ ಮೈ ಹೇರ್ ಸ್ಟಾರ್ಟೆಡ್. ನನಗೆ ಏನು ಬೇಜಾರಿರಲಿಲ್ಲ. ಅಂಡರ್ಗೋನ ಅದು ವಿಗ್ ಎಲ್ಲ ಹಾಕಲಿಲ್ಲ, ಹಾಗೇ ಓಡಾಡ್ತಾ ಇದ್ದೆ ಎಲ್ಲಿ ಹೋಗುವಾಗ ಬಟ್ ಒನ್ಸ್ ನಾನು ಹಾಸ್ಪಿಟಲ್ ಬರುವಾಗ ಡಾಕ್ಟರ್ ಸೆಡ್ ಈ ಸೀಸನ್ನಲ್ಲಿ, ರೈನಿ ಸೀಸನ್ ಇಲ್ಲಾಂದರೆ ಕೋಲ್ಡ್ ಸೀಸನ್, ಬೆಟರ್ ಟು ವೇರ್ ಅ ಮಾಸ್ಕ್ ಕ್ಯಾನ್ ಕಮ್ ಅಂತ, ಬಿಕಾಸ್ ಇಮ್ಯೂನ್ ಸಿಸ್ಟಮ್ ತುಂಬ ಲೋ ಇರುತ್ತೆ. ಸೊ ಅಷ್ಟೇ ಫಾಲೋ ಮಾಡ್ತಾ ಇದ್ದೆ ಅಷ್ಟೇ, ಮಿಕ್ಕಿದ್ದೇನಿಲ್ಲ ಹಾಗೆ. ಆಮೇಲೆ ಡಯಟ್ ಐ ಚೇಂಜ್ಡ್, ತುಂಬ ಚೇಂಜ್ ಮಾಡಿದ್ದೆ. ಫ್ರೂಟ್ಸು, ವೆಜಿಟೇಬಲ್ಸು, ಮಜ್ಜಿಗೆ ಕುಡಿಯೋದು, ಆಮೇಲೆ ಲಾಟ್ ಆಫ್ ಲಿಕ್ವಿಡ್ಸ್ ಅದೆಲ್ಲ ಚೇಂಜ್ ಮಾಡಿದ್ದೆ ಹಾಗೆ ಅಂತ. ಆ್ಯಕ್ಚುಲಿ ನಾನು ಕ್ಯಾನ್ಸರ್ ಸರ್ವೈವ್ ಅಂತ ನನಗೆ ಮರ್ತೋಗ್ಬಿಟ್ಟಿದೆ ಇವಾಗ ಹಾಗೆ. ಐ ಡೋಂಟ್ ಇವನ್ ಥಿಂಕ್ ದಟ್ ನಾನು ಐ ಹ್ಯಾವ್ ಅಂಡರ್ಗೋನ್ ಆಲ್ ದ್ಯಾಟ್ ಅಂತ. ಸೊ ಪಾಸ್ಟ್ ಅಂತ ಹಾಗೆ. ಒಂದೊಂದು ಸಲ ಬರುತ್ತೆ, ಬಟ್ ಇಟ್ ಸ್ಲಿಪ್ ಆಗುತ್ತೆ ನನ್ನ ಮೈಂಡಿಂದ ಹಾಗೆ. ಯಾ, ಸ್ಪಿರಿಚುವಲಿಸಮ್ ಹೆಲ್ಪ್ ಮೀ ಅ ಲಾಟ್ ಲೈಕ್ ಅದೇ ದೇವ್ರಿಗೆ ಹೇಳ್ತಾ ಇದ್ದೆ, ಏನು ನನಗೆ ಮಂತ್ರ ಗೊತ್ತಿಲ್ಲ, ಏನೇನೋ ನನ್ನ ಜೊತೆ ಇರು ಅಷ್ಟೇ. ದಟ್ ಇಸ್ ಮೈ ದಿಸ್ ವೆರ್ ಎವರ್ ಐ ಆಮ್ ಯು ಬಿ ವಿತ್ ಮೀ, ದಟ್ ಇಸ್ ದಟ್, ಆ್ಯಂಡ್ ದಟ್ ಇಸ್ ಹೆಲ್ಪ್ಡ್ ಹಾಗೆ. So
How did your family and friends support you during diagnosis? Yeah, during my surgeries, everyone used to come help me. ಮನೆಗೆ ಬಂದು ಆಮೇಲೆ ವಾಟ್ ಇಸ್ ಏನೇನು ಅದು ಒಳ್ಳೆ ಫುಡ್ ಅದೆಲ್ಲ ಮಾಡಿ ತಂದು ಕೊಡ್ತಾ ಇದ್ದು ನನಗೆ ತಿನ್ನಲಿಕ್ಕೆ ಎಲ್ಲ. ಆಮೇಲೆ ಅವ್ರ ಹತ್ರ ಕೇಳಿಬಿಟ್ಟು ನಾನೇ ಮನೆಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದೆ. ಅದು ಕೀಮೋ ಟೈಮ್ನಲ್ಲಿ ಕಿಚಡಿ ಎಲ್ಲ ಒಬ್ಬರು ತಂದು ಕೊಟ್ಟಿದ್ರು. ಆಮೇಲೆ ರೆಗ್ಯುಲರ್ ವಿತ್ ಲಾಟ್ ಆಫ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ತಿನ್ನಲಿಕ್ಕೆ ಇಟ್ ಹ್ಯಾಸ್ ಹೆಲ್ಪ್ಡ್ ಹಾಗೆ ಅಂತ ಅಂದೆ. ಆಮೇಲೆ ತುಂಬ ದೇವರ ಮೇಲೆ ತುಂಬ ಇದು ಫೇತ್ ಅಂತ ಕಾಪಾಡ್ತಾರೆ ಅಂತ ಹಾಗೆ ಅಂತ. You mentioned after surgery there was an unknown person. ಯಾ, ಅನ್ನೋನ್ ಪರ್ಸನ್ ಫ್ರಮ್ ನೇಟಿವ್ ಪ್ಲೇಸ್ ಮ್ಯಾಂಗ್ಳೂರ್. ಅವ್ರು ಬಂದುಬಿಟ್ಟು ನನ್ನ ಜೊತೆ 10 days ಹಾಸ್ಪಿಟಲ್ನಲ್ಲಿ ಇದ್ದರು ಆಯಿತಾ. ಆಮೇಲೆ ಇದ್ಬಿಟ್ಟು ನಾನು ಇಟ್ ವಾಸ್ ಅ ಬಿಗ್ ರಿಲೀಫ್, ತುಂಬ ರಿಲೀಫ್ ನನಗೆ ಫಾರ್ ಮೈ ಚಿಲ್ಡ್ರನ್ ಆ್ಯಂಡ್ ಫಾರ್ ದೋಸ್ ಆರ್ ಟೇಕಿಂಗ್ ಕೇರ್ ಆಫ್ ಮೀ ಲೈಕ್ ಯುನೋ. ಸೊ ಯಾರು ನನಗೆ ನೋಡ್ಕೊಳ್ತಾ ಇದ್ರಲ್ವ, ಸೊ ಅವ್ರು ಹಾಸ್ಪಿಟಲ್ನಲ್ಲಿ ಇರ್ತಾಯಿದ್ದೆ. ನಾನು ಮನೆಗೆ ಬರೋ ಇದು ಡಿಸ್ಚಾರ್ಜ್ ಆಗೋವರೆಗೆ ಇದ್ದರು. ಆಮೇಲೆ ಅವ್ರ ಹಸ್ಬೆಂಡ್ ಫೋನ್ ಮಾಡ್ಕೊಂಡು ಆಫ್ಟರ್ 2 days ಗಣೇಶ್ ಚತುರ್ಥಿ ಇತ್ತು. ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ರು, ಇನ್ನೂ ಸ್ವಲ್ಪ ದಿವಸ ನೀವು ಇರಬೇಕಿತ್ತು ಅವ್ರ ಜೊತೆ, ಅವ್ರು ಬಿಟ್ಟು ಬರಬೇಡ, ಫುಲ್ ರಿಕವರ್ ಆದಮೇಲೆ ಬನ್ನಿ ಅಂತ. ನಾನು ಮತ್ತೆ ಹೇಳಿದೆ ಮನೆಗೆ ಬಂದಮೇಲೆ ಮನೆಗೆ ಬಂದಮೇಲೆ ನಾನು ಮ್ಯಾನೇಜ್ ಮಾಡ್ಬೋದು, ಸೊ ನೋ ಪ್ರಾಬ್ಲಮ್ ಅಂತ ಹೇಳಿದೆ ನಾನು. ಸೊ ಮತ್ತೆ ಅವ್ರು ಹೋಗ್ಬಿಟ್ರು ಹಾಗೆ ಅಂತ. ದಟ್ ಈಸ್ ಫಾರ್ ಮೀ ಇಟ್ ವಾಸ್ ಅ ಮಿರಾಕಲ್ ಲೈಕ್ unknown person. Unknown, no, I knew her, family knew her, but I was not so familiar with her. ತುಂಬ ಫೆಮಿಲಿಯರ್ ಆಗಲಿಲ್ಲ ಅವ್ರ ಜೊತೆ. ಬಟ್ ಅವ್ರು ಬಂದು ಹೆಲ್ಪ್ ಮಾಡಿದ್ರಲ್ವಾ, ಐ ಡೋಂಟ್ ನೋ ಹೌ ಟು ಹೇಗೆ ಅದು ಇದು ಮಾಡೋದಂತ ನನಗೆ ಗೊತ್ತಾಗಲ್ಲ ಹಾಗೆ ಅಂತ. ಬಿಗ್ ರಿಲೀಫ್ ಅದು ನನಗೆ, ಎಲ್ಲರಿಗೆ, ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೆ ಹಾಗೆ ಬಿಗ್ ರಿಲೀಫ್ ಅಂತ ಹಾಗೆ. Did you seek professional counseling or support? ದಟ್ ಆವಾಗ ಇರಲಿಲ್ಲ ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ಎಲ್ಲ ಏನು ಇರಲಿಲ್ಲ. ಆಮೇಲೆ ಡಾಕ್ಟರ್ ನನಗೆ ಸ್ಟ್ರಿಕ್ಟಾಗಿ ಹೇಳ್ತಿದ್ದೆ, ಏನು ಬುಕ್ಸ್ ರಿಲೇಟೆಡ್ ಟು ಇದು ಕ್ಯಾನ್ಸರ್ ಬಗ್ಗೆ ಓದಲೇಬಾರ್ದಂತ ಹೇಳಿದರು. 2-3 ಜನ ತಂದು ಕೊಟ್ಟರು ನನಗೆ ಬುಕ್ಸ್ ಅಬೌಟ್ ಎವ್ರಿಥಿಂಗ್, ಓದಲೇಬಾರ್ದಂತ ಹೇಳಿದರು ಅವರು. ಸೊ ಅದು ಎಲ್ಲ ಓದಲಿಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ರ ಹತ್ರ ಅವ್ರು ಹೇಳ್ತಾಯಿದ್ರು, ಈ ಕ್ವೆಶನ್ಸ್ ಎಲ್ಲ ಹೇಗಂದರೆ ಐ ಆಮ್ ಆಲ್ ರೈಟ್ ಅಂತ ಹೇಳಬೇಕು ಯಾವಾಗ ಕೂಡ, ಐ ಆಮ್ ಆಲ್ ರೈಟ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಹಾಗೆ ಹೇಳ್ತಾ ಇದ್ದೆ. ಯಾವ ಸ್ಟೇಜ್ ಅಂತ ಕೂಡ ಕೇಳಬಾರ್ದು ಅಂತ ಹೇಳಿದ್ರು ಹಾಗೆ. ಬಿಕಾಸ್ ಅದೇ ನಮ್ಮ ಮನೆ ಇದರಲ್ಲಿ ಮೈಂಡ್ನಲ್ಲಿ ಓಡ್ತಾ ಇರುತ್ತೆ, ಯಾವ ಸ್ಟೇಜ್ ಈ ಥರ ಆಗುತ್ತಾ ಇಲ್ಲ ಅಂತ ಹಾಗೆ. ನನ್ನ ಸರ್ಜರಿ ಆದಮೇಲೆ 80% ಆಫ್ ದ ಯಾರು ಬರ್ತಾ ಇದ್ರಲ್ವ ಅವರೆಲ್ಲರೂ ಹೇಳ್ತಾಯಿದ್ರು, ಯು ಬಿಕಮ್ ನೀವು ಹುಷಾರಾಗಿರ್ತೀರಾ. ಬಟ್ ದೆರ್ ವರ್ ಸಮ್ 20% ನಮ್ಮ ಫ್ಯಾಮ್ಲಿ ಅವರಿಗೆ ಹೇಳ್ತಾಯಿದ್ರು, ಗೊತ್ತಿಲ್ಲ ಇವ್ರು ಬರ್ತಾಗಲ್ಲ ಇಲ್ಲ, ವಾಟ್ ಯು ಸೇ, ಇರ್ತಾರೆ ಇಲ್ಲ ಅಂತ ಗೊತ್ತಾಗಲ್ಲ ಅಂತ. ಬಿಕಾಸ್ ಆ ಥರ ನಂದು ಸ್ಟೇಜ್ ಆಗಿದೆ ಹಾಗೆ ಅಂತ. ಬಟ್ ಐ ವಿಲ್ ಬಿ ಆಲ್ವೇಸ್, ತುಂಬ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದೆ ಇಂಡೆಪ್ಟೆಡ್ ಟು ದಮ್ ಅಂತ ಹೇಳ್ಬೋದು. ನನ್ನ ಮಕ್ಕಳು ಎಲ್ಡೆಸ್ಟ್ ಒನ್ ವಾಸ್ ಇನ್ USA, ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್ ಮನೆಯಲ್ಲಿ. ಆಮೇಲೆ ಫ್ಯಾಮಿಲೀಸ್, ಫ್ರೆಂಡ್ಸ್, ತುಂಬ ಫ್ರೆಂಡ್ಸ್ ಎಲ್ಲ ಬಂದು ನನಗೆ ಹೆಲ್ಪ್ ಮಾಡಿದ್ದು, ಮೋಟಿವೇಶನ್ ಕೊಟ್ಬಿಟ್ಟು ಎಲ್ಲ ಏನಿಲ್ಲ ಹಾಗೆ ಅವಾಗವಾಗ ಬಂದು ನೋಡ್ಕೊಂಡು ಇದು ಮಾಡ್ಕೊಂಡೆಲ್ಲ ಹೋಗ್ತಾಯಿದ್ರು. ಆಮೇಲೆ ಇದು ದಟ್ ಮ್ಯಾಂಗ್ಳೂರಿಂದ ರೇವತಿ ಅಕ್ಕ ಅಂತ ಅವ್ರ ಹೆಸರು, ಅವ್ರು ಬಂದು ನನ್ನ ಜೊತೆ ಇದ್ರಲ್ವ ಆವಾಗ ಕೂಡ. ಆಮೇಲೆ ಹೋಗುವಾಗ ಹೇಳಿದ್ರು, ಯಾವಾಗ ಕೂಡ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಕರೆದ್ಬಿಡಿ, ನಾನು ಬರ್ತೀನಿ ಅಂತ ಹೇಳಿದರು. ಸೊ ಹಾಗೆ, ಸೊ ಆ ಥರ ಇರುವಾಗ ತುಂಬ ಸಪೋರ್ಟ್. ಮೈ ಸೆಕೆಂಡ್ ಡಾಟರ್ ವಾಸ್ ದೇರ್ ವಿತ್ ಮೀ ಓನ್ಲಿ ಹಾಗೆ, ಏನು ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿಂದ ಬಂದು ಈವನ್ ಥ್ರೂ ಔಟ್ ದ ಕೀಮೋ ಆಲ್ಸೋ ಬೆಳಗ್ಗೆ ಬಂದು ಡಾಕ್ಟರ್ ಮೀಟ್ ಮಾಡಿ ಮೆಡಿಸಿನ್ಸ್ ಎಲ್ಲ ತೊಗೊಂಬಂದು ಆಮೇಲೆ ಶಿ ಈಸ್ ಟು ವರ್ಕ್ ಫ್ರಮ್ ಹಾಸ್ಪಿಟಲ್ ಒಳ್ಳಿ. ಆಮೇಲೆ ಮಧ್ಯಾಹ್ನ ಯಾರಾದರೆ ನಮ್ಮದು ಬಂದರೆ ರಿಲೀವ್ ಮಾಡಲಿಕ್ಕೆ ಮನೆಗೆ ಹೋಗು, ಪುನಃ ಈವ್ನಿಂಗ್ ಬಂದು ನೈಟ್ ಎಲ್ಲ ಸ್ಟೇ ಮಾಡ್ತಾಯಿದ್ದು. ಸೊ ಫ್ಯಾಮಿಲಿ ಸಪೋರ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಲೈಕ್ ದ್ಯಾಟ್. ಲೈಫ್ ಸ್ಟೈಲ್ ಚೇಂಜ್ ಏನಾಗಿತ್ತು ಆಫ್ಟರ್ ಯು ಗಾಟ್ ಡಯಾಗ್ನೋಸ್? ಸ್ಟಾರ್ಟೆಡ್ ಈಟಿಂಗ್, ನಾನು ಹೆಲ್ದಿ ಫುಡ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊಪ್ಪು ಎಲ್ಲ ಇಷ್ಟ ಇಲ್ಲ, ಫ್ರೂಟ್ಸ್ ಇಷ್ಟ ಇರಲಿಲ್ಲ, ಮಜ್ಜಿಗೆ ಇಷ್ಟ ಇಲ್ಲ, ಅದೆಲ್ಲ ಇವಾಗ ಇದು ಪಾರ್ಟ್ ಆಫ್ ಮೈ ಡಯಟ್ ಹಾಗೆ ಅಂತ. ಸೊ ಮೇಂಟೈನ್ ಮಾಡ್ತಾಯಿದ್ದೆ. ಆಮೇಲೆ ಯಾರ ಡಾಕ್ಟರ್ ಹೇಳ್ತಾಯಿದ್ರು ಇಲ್ಲಿ ಎಲ್ಲ ಬರುವಾಗ, ಲೈಮ್ ಜ್ಯೂಸು, ಕ್ಯಾರೆಟ್, ಬೀಟ್ರೂಟ್, ಕ್ಯಾಬೇಜ್ ಇದೆಲ್ಲ ಇನ್ಕ್ಲೂಡ್ ಮಾಡಬೇಕು ಡಯಟ್ನಲ್ಲಿ, ಕಾಲಿಫ್ಲವರ್. ಆಮೇಲೆ ಡ್ರಿಂಕ್ ಕೀಮೋ ಮೈ ಡಯಟ್ ವಾಸ್ ಸೋರೆಕಾಯಿ, ಆ ಥರ ವಾಟ್ರಿ ಇದು ಇರುತ್ತಲ್ವ ವೆಜಿಟೇಬಲ್ಸ್ ಅದು. ಆಮೇಲೆ
ಇದು ಅಲ್ಸರ್ಗೆ, ಮೌತ್ ಅಲ್ಸರ್ಗೆ ಸೊಪ್ಪು, ಬಸಳೆ ಸೊಪ್ಪು ಎಲ್ಲ ತಗೊಳ್ತಾ ಇದ್ದೆ. ಜಸ್ಟ್ ಬಾಯ್ಲ್ ಮಾಡ್ಕೊಂಡು ಅಷ್ಟೇ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಷ್ಟೇ ತಿಂತಾಯಿದ್ದು. ಸೊ ಕಿಮೋನಲ್ಲಿ ಸ್ವಲ್ಪ ದಿವಸ 3-4 ಡೇಸ್ ನನಗೆ ಆಗ್ತಾಯಿಲ್ಲ. ಆಮೇಲೆ ನಾನೇ ಎದ್ಬಿಟ್ಟು ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೆ. ಈ ಥರ ನಾನು ತಿನ್ನಬೇಕು ಅಂತ ಟೇಬಲ್ ಮೇಲೆ ಇಡ್ತಾಯಿದ್ದೆ. 1 ಅವರ್ಗೆ ಪೊಮೊಗ್ರಾನೇಟ್ ಜ್ಯೂಸ್, ಆ್ಯಪಲ್ ಜ್ಯೂಸ್, ಮಜ್ಜಿಗೆ ಅದು ತುಂಬ ಮಾಡ್ಕೊಂಡು ಇಡೋದು. ಅದು ಊಟ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಲಿಕ್ವಿಡ್ ಹೋಗಲಿ ಅಂತ, ಹಾಗೆ ಅಂತ. ಆಮೇಲೆ ಎಲ್ಲ ಫ್ರೂಟ್ಸ್ ಯಾರ್ಯಾರು ತಂದು ಕೊಡ್ತಾ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡು ಆವಾಗ ತಿಂತಾಯಿದ್ದು. ಆಮೇಲೆ ವಾಮಿಟಿಂಗ್ ಇತ್ತು. ಇನಿಷಿಯಲಿ ವಾಮಿಟಿಂಗ್ ಅಲ್ಲಿ ಇಲ್ಲಿ ಎಲ್ಲ ಮಾಡ್ತಾಯಿದ್ದೆ. ಮತ್ತು ನನಗೆ ಗೊತ್ತಾಯಿತು ಅದೆಲ್ಲ ಕ್ಲೀನಿಂಗ್ ಮಾಡಲಿಕ್ಕೆ ಕಷ್ಟ. ಮಕ್ಕಳು ವರ್ಕಿಂಗ್ ಮಾಡ್ತಾಯಿದ್ರಲ್ವ, ಸೊ ನಾನೇ ಅದಕ್ಕೆ ಗಾರ್ಬೇಜ್ ಬ್ಯಾಗ್ ಎಲ್ಲಿ ಹೋಗ್ತೀನಿ ಅಲ್ವಾ ನನ್ನ ಹತ್ರ ಇರ್ತಾಯಿದ್ದು, ಅಲ್ಲಿ ಇಲ್ಲಿ ಎಲ್ಲ ಅದು ಬ್ಯಾಗ್, ವಾಮಿಟಿಂಗ್ ಗಾರ್ಬೇಜ್ ಬ್ಯಾಗ್, ಅದರಲ್ಲಿ ವಾಮಿಟ್ ಆದ ತಕ್ಷಣ ಅದರಲ್ಲಿ ಮಾಡ್ತಾಯಿದ್ದೆ. ಸೊ ಸೆಕೆಂಡ್ ಕೀಮೋನಲ್ಲಿ ಅದೆಲ್ಲ ಕಲ್ತಿದ್ದೀನಿ. ಆಮೇಲೆ ಇವರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ವಾಮಿಟಿಂಗ್ ಬಂದರೆ ಈ ಥರ ಮಾಡಿ, ಬಟ್ ಇಟ್ ವಾಸ್ ನಾಟ್ ಎಫೆಕ್ಟಿವ್ ಹಾಗೆ ಅಂತ. ಬರೋದು ಬರ್ತಾನೆ ಇತ್ತು ಹಾಗೆ ಅಂತ. 3-4 ಡೇಸ್ ತುಂಬ ಕಷ್ಟ. ಆಮೇಲೆ ಕಾನ್ಸ್ಟಿಪೇಷನ್ಸ್ ಕೂಡ ಆಗ್ತಾಯಿದ್ದು, ತುಂಬ ಕಷ್ಟ ಆಗ್ತಾಯಿದ್ದು. ಆಮೇಲೆ ರಿಕವರ್ ಆಗ್ತಾಯಿದೆ, ಪುನಃ ಅದೇ ಸ್ಟೇಜ್ ಆಗ್ತಾಯಿದೆ. ಕಿಮೋ ವಾಸ್ ಫಾರ್ 2 ಡೇಸ್, ಇಟ್ ವಾಸ್ ಮಾರ್ನಿಂಗ್ ಮತ್ತು ಸೆಕೆಂಡ್ ಡೇ ಹಾಗೆ. ಆಮೇಲೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ತಾಯಿದ್ರು ಹಾಗೆ. ಎಸ್, ಐ ಮೇಂಟೈನ್ ದ ಸೇಮ್ ಡಯಟ್. ಇವಾಗ ಕೂಡ ಎಲ್ಲ ಕುಡಿದ್ಬಿಟ್ಟು ಬಂದಿದ್ದೀನಿ. ಸೊ ನಾನು ಹಾಗೆ ಎಲ್ಲ ಮಜ್ಜಿಗೆ ಕುಡಿತಾನೆ ಇರಲಿಲ್ಲ. ಅದು ಸ್ಟಾರ್ಟ್ ಮಾಡಿದ್ದೆ. ಲೈಮ್ ಜ್ಯೂಸ್ ವಿದೌಟ್ ಎನಿಥಿಂಗ್, ವಾಟರ್ಗೆ ಹಾಕ್ಬಿಟ್ಟು ಕುಡಿತೀನಿ ನಾನು. ಆಮೇಲೆ ಫ್ರೂಟ್ಸ್ ಏನಿದ್ರೆ ಕೂಡ, ವೆಜಿಟೇಬಲ್ಸ್ ಕೂಡ ಅದು ಮಾಡ್ತೀನಿ. ಯಾರು ತಿನ್ನಲಿಲ್ಲ ಅಂದರೆ ಕೂಡ ನನಗೋಸ್ಕರ ನಾನು ಮಾಡ್ಕೊಂಡು ತಿಂತೀನಿ. ಐ ಹ್ಯಾವ್ ಒನ್ ಹೆಲ್ಪ್ ಎಟ್ ಹೋಮ್, ಅವ್ರ ಜೊತೆ ಸೇರ್ಕೊಂಡು ಮಾಡ್ಕೊಡ್ತೀನಿ ಹಾಗೆ ಅಂತ. ಆಮೇಲೆ ಸೊಪ್ಪು ನನ್ನ ಡಯಟ್ನಲ್ಲಿ ಇದ್ದೇ ಇದೆ. ವೀಕ್ಲಿ ಒಂದು 3 ಟೈಪ್ಸ್ ಆಫ್ ಸೊಪ್ಪು ತೊಗೊಳ್ತೀನಿ, ಸ್ವಲ್ಪ ಮಾಡಿಬಿಡ್ತೀನಿ ಹಾಗೆ ಅಂತ. ಹಾಗೆ ಚೇಂಜ್ ಅಂತ ಮೈ ವೇ ಆಫ್ ಲುಕಿಂಗ್ ಎಟ್ ಲೈಫ್ ಹ್ಯಾಸ್ ಚೇಂಜ್ಡ್. ಅನ್ಪ್ರಿಡಿಕ್ಟೇಬಲ್ ಅಂತ ಹೇಳ್ತಾ ಇದೆ ಹಾಗೆ. ಸೊ ಐ ಡೋಂಟ್ ನೋ, ಬಟ್ ಟಿಲ್ ನೌ ವಾಟ್ ಎವರ್ ದ ಡಾಕ್ಟರ್ ಸೇಸ್, ಪೀಪಲ್ ಸೇ, ಯಾರು ಏನು ಹೇಳ್ತಾರೆ ಅದು ನಾನು ಕೇಳ್ತೀನಿ. ಇಯರ್ಲಿ ಒನ್ಸ್ ಚೆಕಪ್ಗೆ ಹೋಗ್ತೀನಿ. ಇದು ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಐ ವಿಲ್ ಬಿ ವೆರಿ ಹ್ಯಾಪಿ ಹಾಗೆ ಅಂತ. ಸೊ ಆ ದಿವಸ ಐ ವಿಲ್ ಬಿ ಹ್ಯಾಪಿ, ಎವ್ರಿಥಿಂಗ್ ಓಕೆ. ಇನ್ನು 1 ವರ್ಷ ಯೋಚನೆ ಮಾಡೋದು ಏನಿಲ್ಲ ಅಂತ ಹಾಗೆ ಇರ್ತೀನಿ ಹಾಗೆ. ಸೊ ಯಾರು ಹ್ಯಾಪಿ ಮಾಡಬೇಕಂತ ಇಲ್ಲ. ಐ ಯೂಶಲಿ ಲೈಕ್ ದ್ಯಾಟ್. ಆ್ಯಂಡ್ ಸ್ಟ್ರೆಸ್ ಕೂಡ ಅಷ್ಟು ಮಾಡಲ್ಲ. ಏನಿದ್ರೆ ಕೂಡ ಬೇರೆಯವ್ರಿಗೆ ಸ್ಟ್ರೆಸ್ ಕೊಡ್ತೀನಿ ನಾನು, ನನಗೆ ಕೊಟ್ಟಿದ್ರೆ, ಬಟ್ ನಾನು ಸ್ಟ್ರೆಸ್ ತೊಗೊಳ್ಳಲ್ಲ. 1 ಮಿನಿಟ್ಗೆ ಅಪ್ಸೆಟ್ ಆಗ್ತೀನಿ, ಬಟ್ ಅಗೇನ್ ಬ್ಯಾಕ್ ಟು ನಾರ್ಮಲ್, ಅದು ಬ್ಯಾಕ್ ಟು ನಾರ್ಮಲ್ ಬಂದುಬಿಡ್ತೀನಿ ಹಾಗೆ. How did your diagnosis affect your mental and emotional well-being? Did you feel very overwhelmed? ಏನಾದ್ರು ಆ ಥರ ಏನಾಗುತ್ತಾ? ಇನಿಷಿಯಲಿ ಕೂಡ ನಾನೊಂದು ಫ್ರೆಂಡ್ಗೆ ಹೇಳ್ತಿದ್ದೆ, ನಮ್ಮ ಅಮ್ಮನಿಗೆ ಕ್ಯಾನ್ಸರ್ ಇತ್ತು, ಸೊ ಮಸ್ಟ್ ಬಿ ದ್ಯಾಟ್ ಅಂತ. ಬಟ್ ಡಾಕ್ಟರ್ ಸೆಡ್ 2 ಆಪ್ಷನ್ಸ್ ಇದೆ, TB ಆರ್ ಅಂತ. ಬಟ್ ಐ ಟೋಲ್ಡ್ ಯು, ನನಗೆ 90% 80% ಶೂರ್ ಇತ್ತು ಇಟ್ ಇಸ್ ಕ್ಯಾನ್ಸರ್ ಓನ್ಲಿ ಅಂತ, ದೆನ್ TB ಅಂತ. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಟೆಸ್ಟು, ಬಯಾಪ್ಸಿ ಎಲ್ಲ ಮಾಡಿಬಿಟ್ಟು, ಬಟ್ ಇಮಿಡಿಯೇಟ್ ಎಲ್ಲ. ಆ್ಯಂಡ್ ಇಟ್ ವಾಸ್ ಆಲ್ಸೋ ಪಾಸಿಬಲ್ ಬಿಕಾಸ್ ಆಫ್ ದಯಾ ಆ್ಯಂಡ್ ಹರ್ ಹಸ್ಬೆಂಡ್. ಆ್ಯಂಡ್ ಅವರು ಎಷ್ಟು ಚೆನ್ನಾಗಂತ ನನಗೆ ಹೇಳಿದರು, ಎನಿ ಟೈಮ್ 24/7 ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಒಂದು ಕಾಲ್ ಮಾಡಿ, ನಾನು ಬರ್ತೀನಿ. ಆಮೇಲೆ ಇದು ಕೂಡ ಬಂದು ನಮ್ಮ ಮನೆಗೆ ಬಂದು ಅವ್ರಿಗೆ ಗೊತ್ತಾಗಿದ್ರೆ ಫೋನ್ ನಂಬರ್ ಕೊಡೋದು ನನಗೆ, ಎನಿ ಟೈಮ್ ನಿಮಗೆ ಏನಾದರೂ ಹೆಲ್ಪ್ ಬೇಕಾ, ವೆಹಿಕಲ್ಸ್ ಬೇಕಾ, ಏನು ಬೇಕಾ, ನಾನು ರೆಡಿ ಇದ್ದೀನಿ ಅಂತ ಹಾಗೆ ಬರ್ತಾಯಿದ್ದೆ ಅಂತ. ಸೊ ಮೆನಿ ಪೀಪಲ್ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಮೆನಿ ಪ್ರೇಯರ್ಸ್ ಆಲ್ಸೋ ವರ್ಕ್ ಲೈಕ್ ಹಾಗೆ. ಆಮೇಲೆ ಲಾಸ್ಟ್ ದೇವ್ರದ್ದು, ಆಮೇಲೆ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು ಹಾಗೆ. ಬಿಕಾಸ್ ನಾನು ಸರ್ಜರಿ ಇರುವಾಗ ಅದು ತುಂಬ ಕಷ್ಟ ಆಗಿದೆ ನನಗೆ. ಆವಾಗ ಎವ್ರಿ ಡೇ ನನಗೆ ಒಂದು ಡ್ರೀಮ್ ಬರೋದು ಪೇರೆಂಟ್ಸ್ದು. ಸೊ ಹಾಗೆ ಏನು ಮಾಡಲ್ಲ, ಮನೆ ಕೆಲಸ ಮಾಡ್ತೀನಿ ಅಷ್ಟೇ. ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ ಅಷ್ಟೇ. ನಾನು ಪ್ರೇಯರ್ಸ್ ಆಗಿದೆ. ಆಮೇಲೆ ಬುಕ್ ಬರೆಯೋದು, ದೇವ್ರ ನಾಮ ಬುಕ್ ಇದೆ ಅಲ್ವಾ, ಅದು ಬರೆಯೋದು ಇಷ್ಟ ನನಗೆ. ಸೊ ಒಂದಿಷ್ಟು ಬುಕ್ ಇರುತ್ತೆ. ಇವಾಗ ಲೇಟ್ಲಿ ಇದು ಭಗವದ್ಗೀತಾದು, ನನಗೆ ಕನ್ನಡ ಗೊತ್ತಿಲ್ಲ, ಹಿಂದಿ ಸ್ವಲ್ಪ ಬರೀಲಿಕ್ಕೆ ತುಂಬ ಟಚ್ಚೇ ಇಲ್ಲ. ಸೊ ಇಂಗ್ಲೀಷ್ನಲ್ಲಿ ಅವ್ರು ಕಲಿಸಿದ್ದಾರೆ. ಎವ್ರಿ ಡೇ ಐ ಮೇಕ್ ಇಟ್ ಅ ಪಾಯಿಂಟ್. ಆಗಲಿಲ್ಲ ಅಂತ ಕೇಳ್ತೀನಿ ದೇವ್ರ ಹತ್ರ, ಇವತ್ತು ಆಗಲಿಲ್ಲ
ಅಂತ ಹೇಳ್ತೀನಿ. ಸೊ ಐ ಮೇಕ್ ನಾನು ಇದು ಬರೀಲಿಕ್ಕೆ ಇದು ಮಾಡ್ತೀನಿ. ಇದು KEB ಲೇಔಟ್ ಸಾಯಿಬಾಬಾ ಟೆಂಪಲಿಂದ ನನಗೆ ಶ್ರೀ ಸಾಯಿ ಬುಕ್ ಅಂತ ಅದು ಬರಿತೀನಿ ನಾನು. ರೆಗ್ಯುಲರ್ ಇತ್ತು, ಇವಾಗ ಸ್ವಲ್ಪ ಇವತ್ತಿಂದ ನಾಳೆ ಮಾಡೋಣ ಹಾಗೆ ಮಾಡೋಣ ಅಂತ ಬಿಟ್ಟಿದ್ದೀನಿ ಹಾಗೆ ಅಂತ. ಆದರೆ ದೇವ್ರದ್ದು ಯೋಚನೆ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿದ್ರೇ ಅದು ನನಗೆ ತುಂಬ ಇದು ನನ್ನ ದಿನ ಎಲ್ಲ ಒಳ್ಳೇದಾಗುತ್ತೆ ಅಂತ ಹಾಗೆ ಆಗುತ್ತೆ ಅಂತ. ಅನ್ನೋನ್ ಇದು ಪೀಪಲ್ ಅನ್ನೋನ್ ಇದು ಎಲ್ಲ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ, ತುಂಬ ಅದು ಏನಂತ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ರಿಸೀವ್ಡ್ ಹೆಲ್ಪ್ ಫ್ರಮ್ ಎವ್ರಿ ಒನ್, ಎಲ್ಲ ಅಂತ ಫ್ಯಾಮಿಲೀಸ್, ಫ್ರೆಂಡ್ಸು ಹಾಗೆ ಅಂತ. ಸೊ ಗ್ರೇಟ್ಫುಲ್ ಟು ಶಂಕರ ಆಲ್ಸೋ, ಡಾಕ್ಟರ್ ಶ್ರೀನಾಥ್ ಆ್ಯಂಡ್ ಡಾಕ್ಟರ್ ಶೇಖರ್ ಪಾಟೀಲ್ ಆ್ಯಂಡ್ ಪ್ಲಸ್ ಆಲ್ ದ ಸ್ಟಾಫ್ಸ್. ಅದು ತುಂಬ ಕೋಆಪ್ರೇಟ್ ಮಾಡ್ಕೊಂಡಿದ್ದು ಮಾಡಿದೆ. ಏನು ಕೇಳಿದರೆ ಪಾಪ ಆನ್ಸರ್ ಮಾಡ್ತಾಯಿದ್ರು ಅವರು. ನಮಗೆ ತುಂಬ ಇದು ಇರುತ್ತಲ್ವ, ಏನಾಗುತ್ತೆ ಏನಿಲ್ಲ ಅಂತ ಹಾಗೆ. ಸೊ ನೋ ಪ್ರಾಬ್ಲಮ್. ಆಮೇಲೆ ಸರ್ಜರಿ ಆದಮೇಲೆ ಎವ್ರಿ ಡೇ ಡಾಕ್ಟರ್ ಇಸ್ ಟು ಕಮ್, ಕೇಳ್ತಾಯಿದ್ದು ಹೇಗಿದ್ದೀರಾ ಅಂತ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾಯಿದ್ದು ಹಾಗೆ. ಸೊ ಹ್ಯಾಪಿ ಆಗಿರ್ತಾಯಿದ್ದೆ ಹಾಗೆ ಅಂತ. ಮ್ಯಾಮ್, ಇವಾಗ ಟ್ರೀಟ್ಮೆಂಟ್ ಮುಗಿತು, ಯು ಆರ್ ಆನ್ ಫಾಲೋ ಅಪ್. ಹೌ ಡು ಯು ಫೀಲ್ ಫಿಸಿಕಲಿ ಆ್ಯಂಡ್ ಇಮೋಷ್ನಲಿ? Nothing. I'm ready for anything, like, but always I say, either this side or that side. ಇದರಿಲ್ಲ, ದೇವ್ರ ಹತ್ರ ಎವ್ರಿ ಡೇ ಇದೇ ಕೇಳ್ತೀನಿ. ನಿದ್ದೆನಲ್ಲಿ ಹೋಗ್ಬಿಟ್ಟಿದ್ರೆ ಪರವಾಗಿಲ್ಲ, ಆದರೆ ನಾಟ್ ಟು ಟ್ರಬಲ್ ಅದರ್ಸ್ ಅಂತ ಹಾಗೆ. ಇವಾಗ ಯು ಹ್ಯಾಡ್ ಮೆನ್ಷನ್ ರೀಸೆಂಟ್ಲಿ ಆನ್ ಫೋನ್, ಬಿಫೋರ್ ಆಲ್ ದಿಸ್ ಯು ಡಿಡ್ಂಟ್ ರಿಮೆಂಬರ್ ದಟ್ ಯು ವರ್ ಎ ಸರ್ವೈವರ್. ಯಾ, ನನಗೆ ಇವಾಗ ನೀವು ಫೋನ್ ಮಾಡಿದ್ಮೇಲೆ ಎಲ್ಲ 2011ಗೆ ನಂದು ಇದು ಹೋಗ್ಬಿಟ್ಟಿದೆ, ವಾಟ್ ಐ ಡಿಡ್ ಏನು ಅಂತ ತುಂಬ ಇದೆ. ಆ್ಯಕ್ಚುಲಿ ಬುಕ್ ಬರೀಬಹುದು, ಆದರೆ ಇವಾಗ ಸ್ವಲ್ಪ ಜ್ಞಾಪಕ ಬಂತು, ಅದೆಲ್ಲ ಹೇಳ್ತಾ ಇದ್ವು, ಅದು ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ ಅಂತ. ನನ್ನ ಫ್ರೆಂಡ್ ಜೊತೆ ಬರ್ತಾಯಿದ್ರು. ಸೊ ನಾವು 30-40 ಇಯರ್ಸಿಂದ ಫ್ರೆಂಡ್ಸು. ಸೊ ಅವ್ರ ಜೊತೆ ಪಾಪ ಅವ್ರ ಮಕ್ಕಳು ಆಗ್ತಾ ಇರಲಿಲ್ಲ, ನಾವು ಇಬ್ಬರು ಬರ್ತಾಯಿದ್ದೆ. ಸೊ ಇದು ಮಾಡುವಾಗ ಅಸೋಸಿಯೇಟೆಡ್, ದೆನ್ ಶಂಕರ, ಆಮೇಲೆ ದಯಾ, ನವೀನ್ ಕೂಡ ಪಾಪ ನನಗೆ ಹೇಳಿದರು, ಎನಿ ಟೈಮ್ ನೀವು ಇದು ಮಾಡಬಾರ್ದು, ನನಗೆ ಫೋನ್ ಮಾಡ್ಕೊಂಡು ಹೇಳಬೇಕು, ವಿಲ್ ಬಿ ರೆಡಿ ಅಂತ ಹಾಗೆ ಅಂತ. ಆ ಥರ ಏನು ಆಗಲಿಲ್ಲ. ಬಟ್ ಸ್ಟಿಲ್ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂದರೆ ಮೆನಿ ಫ್ರಮ್ ಔಟ್ಸೈಡ್ ಎಕ್ಸ್ಟರ್ನಲ್ ಫೋರ್ಸಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ ಹಾಗೆ. What advice would you give to someone who is diagnosed with ovarian cancer? ಲಿಸನ್ ಟು ದ ಡಾಕ್ಟರ್ ಆ್ಯಂಡ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಅಷ್ಟೇ. ಆದರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಕ್ಕೆ ನಾನಂತೂ ಲೈಫ್ ಸ್ಟೈಲ್ ಹಾಗೇ ಏನಿರಲಿಲ್ಲ, ಇದು ತಿನ್ನೋದು. ಐ ವಾಸ್ ಓಕೆ, ಜಸ್ಟ್ ವೇಟ್ ಲಾಸ್ ಅಂತ ಅಷ್ಟೇ ಆಗ್ತಾಯಿದ್ದು. ನಂದು ಲೈಫ್ ಸ್ಟೈಲ್ ಎಲ್ಲ ಇದು ಮಾಡೋದು ಅದು ಮಾಡಿ ಏನಿರಲಿಲ್ಲ. ಬಟ್ ಬಂದುಬಿಟ್ಟಿದ್ದೆ, ಏನು ಮಾಡೋದು ಅಂತ. 51 ಇಯರ್ಸ್ನಲ್ಲಿ ವೆನ್ ಐ ವಾಸ್ 51 ನಾನು ಚೆಕಪ್ಗೆ ಹೋಗುವಾಗ ಏನಿಲ್ಲ ಅಂತ ಹೇಳಿದರು ಅವರು, ಫೈಬ್ರಾಯ್ಡ್ ಇನಿಷಿಯಲಿ ಹೋಗಿಬಿಡುತ್ತೆ ಅಂತ. ಆಮೇಲೆ ಐ ವಾಸ್ ಬ್ಯುಸಿ, ಸ್ವಲ್ಪ ನಿಗ್ಲೆಕ್ಟ್ ಮಾಡಿದ್ದಂತ ಹೇಳಲಿಕ್ಕೆ ಆಗೋದಿಲ್ಲ. ವೇಟ್ ಲಾಸ್ ಆದಮೇಲೆ ಸರಿ ಹೋಗೋಣ ಹೆಲ್ದಿ ವಿಮೆನ್ ಚೆಕಪ್ ಅಂತ. ಸೊ ಎವ್ರಿಥಿಂಗ್ ಎಲ್ಲ ಅದು ಟೈಮ್ನಲ್ಲಿ ಆಗಿಬಿಟ್ಟಿದೆ. ಸೊ ಬಿಫೋರ್ 2012 ಡಿಸೆಂಬರ್ ಐ ಫಿನಿಶ್ಡ್ ಮೈ ಫುಲ್ ಇದು ಅಂತ. ಆಮೇಲೆ ಎಲ್ಲ ಇದು ಡಾಕ್ಟರ್ ಹೇಳಿದರು ಲೈಕಿನ. ಆಮೇಲೆ ಅವ್ರ ಹತ್ರ ಅದೇ ಒಂದೇ ಕ್ವೆಶ್ಚನ್ ಕೇಳ್ತಾಯಿದ್ರು, ಏನು ರಿಲ್ಯಾಪ್ಸ್ ಆಗುತ್ತಾ? ಅವ್ರು ಹೇಳ್ತಾಯಿದ್ರು, ಈ ಥರ ಎಲ್ಲ ಥಿಂಕ್ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ರಿಲ್ಯಾಪ್ಸ್ ಆಗೋದಂತ ಥಿಂಕ್ ಮಾಡಬೇಡ್ದು ಎಲ್ಲ. ಇದು ಇವಾಗ ಎಲ್ಲ ಪಾಸಿಟಿವ್ ನೆಗೆಟಿವ್ ಹೇಳ್ತಿದ್ದೀವಿ, ಆವಾಗೆಲ್ಲ ಗೊತ್ತಿಲ್ಲ. ರಿಲ್ಯಾಪ್ಸ್ ಆಗ್ತಾ ಇದೆ ಅಂತ ಹೇಳ್ಬಾರ್ದು ಅಂತ ಹೇಳಿದರು. ಆಮೇಲೆ ಯಾವ ಸ್ಟೇಜ್ ಅಂತ ಕೂಡ ನಾನು ಅದೇ ಎಲ್ಲ ಡಾಕ್ಟರ್ ಯಾವ ಸ್ಟೇಜು ಅಂತ ಕೇಳ್ತಾಯಿದ್ದೆ. ಇಲ್ಲ, ಇದೆಲ್ಲ ಕೇಳಬಾರ್ದು ಅಂತ ಹೇಳಿದ್ದು. ನಾವು ಇದ್ದೀವಿ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ, ದಟ್ ಈಸ್ ಅ ಡ್ಯೂಟಿ ಅಂತ. ಎಲ್ಲ ಡಾಕ್ಟರ್ಸ್, ಎಲ್ಲ ನರ್ಸಸ್ ಎಲ್ಲ ತುಂಬ ಕೋಆಪ್ರೇಟಿವ್ ಹಾಗೆ ಅಂತ. ನಾನು ಅದು ಕೀಮೋನಲ್ಲಿ ಸ್ವಲ್ಪ ಅಪ್ಸೆಟ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ನೋವೆಲ್ಲ ಆಗಿದ್ರೆ, ಮ್ಯಾಮ್ ಯೋಚನೆ ಮಾಡಬೇಡ, ನಾವು ಚರ್ಚಿಗೆ ಹೋಗ್ತೀವಿ, ಪ್ರೇ ಮಾಡ್ತೀವಿ, ನಾವು ಇಲ್ಲಿ ಹೋಗ್ತೀವಿ, ಪ್ರೇ ಮಾಡ್ತೀವಿ ನಿಮಗೋಸ್ಕರ ಅಂತ ಹೇಳ್ತಾಯಿದ್ರು. ಅವ್ರು ಸಿಕ್ಕಿದ್ರೆ ಅವ್ರದ್ದು ಫೇಸ್ ನನಗೆ ಜ್ಞಾಪಕ ಇದೆ, ಬಟ್ ಇದು ಗೊತ್ತಿಲ್ಲ. ತುಂಬ ಒಳ್ಳೆಯವರು ಹಾಗೆ ಅಂತ. ಏನಿಲ್ಲ, ನಾನು ಚೇಂಜ್ ಮಾಡ್ಬೋದು ಅಂತ ಏನಿಲ್ಲ.
ಐ ಆಮ್ ದ ಸೇಮ್ ಥಿಂಗ್ ಇವಾಗ ಕೂಡ ಹಾಗೆ ಅಂತ. ಒಂದು ಸ್ವಲ್ಪ ಇದು ಹೊರಗಡೆ ಎಲ್ಲ ತಿಂದರೆ ಇದು ಆಗುತ್ತೆ, ಅಯ್ಯೋ ಅದು ತಿನ್ನಬಾರ್ದಲ್ವ, ಒಳ್ಳೇದಲ್ಲ ಅಂತ. ಬಟ್ ಆಸೆ ಒಂದೊಂದ್ಸಲ ತಿನ್ನಬೇಕಂತ ತಿಂತೀನಿ. ಬಟ್ ಹೋಮ್ ಫುಡ್ ಎಂಜಾಯ್ ಮಾಡ್ತೆ. ನನಗೆ ಏನು ಬೇಕು ನಾನು ಮಾಡ್ಕೊಂಡು ತಿಂತೀನಿ ಹಾಗೆ ಅಂತ. ಐ ಹ್ಯಾವ್ ಸಮ್ ಹೆಲ್ಪ್. ಬರ್ತಾರೆ ಪಾಪ, ಆವಾಗಿಂದ ಇವಾಗವರೆಗೆ ಇದ್ದಾಳೆ ಅವಳು. ನಂದು ಕಿಮೋ ಇರುವಾಗ ಮನೆಗೆ ಹೋಗೋದು, ಹಾಸ್ಪಿಟ್ಲ್ಗೆ ಹೋಗೋದು ಬರೋದೆಲ್ಲ ಇತ್ತಲ್ವ. ಸೊ ಆವಾಗ ಅಪಾಯಿಂಟ್ ಮಾಡಿದ್ರೆ ಇಷ್ಟವರೆಗೆ ಇದ್ದಾಳೆ ಅವಳು. ಸೊ ಅವಳ ಜೊತೆ ನಾನು ಕೂಡ ಮಾಡ್ತೀನಿ, ಇದು ಮಾಡು ಅದು ಮಾಡು ಅದು ಮಾಡು ಅಂತ ಹೇಳ್ತೀನಿ ಹಾಗೆ. ಸೊ ಹಾಗೆಲ್ಲ ಅದು ಎಲ್ಲ ಕಂಪ್ಲೀಟ್ ಮಾಡ್ತೀನಿ ನಾನು. ಆಮೇಲೆ ಸ್ಯಾಟಿಸ್ಫೈ ಆಗ್ತೀನಿ, ಟುಡೇ ಐ ಹ್ಯಾಡ್ ಅ ಹೆಲ್ದಿ ಫುಡ್ ಅಂತ ಹಾಗೆ ಅಂತ. ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇದೆ ಅಂತ ಅನ್ಸುತ್ತಾ? ಟುಡೇಸ್ ಡೇ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಇದೆ. ಎಷ್ಟು ಜನಕ್ಕೆ ಅವೇರ್ನೆಸ್ ಇದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಕ್ಯಾನ್ಸರ್ ಬಗ್ಗೆನೇ ಅವೇರ್ನೆಸ್ ಇವಾಗ ನಾವು ತುಂಬ ತಗೋಬೇಕು. ತುಂಬ ಜನ ಏನು ಮಾಡ್ತಾರೆ ಇವಾಗ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಹಾಕ್ಕೊಂಡು. ನನಗೆ ಇನ್ನೊಂದು ಸಿಂಪ್ಟಮ್ಸ್ ಏನಂದರೆ ಇದು ವೆಯ್ಟ್ ಲಾಸ್, ಆಮೇಲೆ ಪರ್ಸಿಸ್ಟೆಂಟ್ ಕಾಫ್ ಇತ್ತು. ಎಷ್ಟು ಸಿರಪ್ ತೊಗೊಂಡಿದ್ರೆ, ಆ್ಯಂಟಿಬಯೋಟಿಕ್ ತೊಗೊಂಡಿದ್ರೆ ಕೂಡ ಹೋಗ್ತಾ ಇರಲಿಲ್ಲ. ಅದು ಒಂದು ಸಿಂಪ್ಟಮ್ ಅಂತ ಇತ್ತು, ಪರ್ಸಿಸ್ಟೆಂಟ್ ಕಾಫ್. ಆಮೇಲೆ ನಾರ್ಮಲ್ ಆಗಿದೆ, ಹೆಲ್ದಿ, ಎಲ್ಲ ಮನೆ ಕೆಲಸ ಮಾಡೋದು, ಇದು ಮಾಡೋದು ಅದು ಮಾಡೋದು ಎಲ್ಲ ಇತ್ತು. ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ನನ್ನ ಪ್ರಕಾರ ಇಟ್ ಇಸ್ ಜೆನೆಟಿಕ್ ಅಂತ ನಾನು ಹೇಳ್ತಾ ಇದ್ರು, ನಮಗೆ ಹಾಗೆ ಹೇಳಿದರು. ಸೊ ಐ ಥಿಂಕ್ ಇಟ್ ಈಸ್ ಲೈಕ್ ದ್ಯಾಟ್. ಆ್ಯಂಡ್ ನಾವು ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಹಾಗೇ ಹೇಳ್ತಾರೆ ಅವರು. ಸೊ ಐ ಡೋಂಟ್ ನೋ. ಆಮೇಲೆ ಇವಾಗ ಜೆನೆಟಿಕ್ ಟೆಸ್ಟ್, ಅದು ಟೆಸ್ಟ್ ಎಲ್ಲ ಬಂದಿದ್ದಲ್ವ. ಸೊ ಮೈ ಅಡ್ವೈಸ್ ಎಲ್ಲ ಇದಕ್ಕೆ ಗೋ ಫಾರ್ ದ ಟೆಸ್ಟ್. 30 ಒನ್ಸ್ ಯುವರ್ 25-30 ಗೋ ಫಾರ್ ದ ಟೆಸ್ಟ್ ಅಂತ ಹೇಳೋದು ನಾನು ಹಾಗೆ. ಇವಾಗ how would you become involved in spreading awareness about cancer? If somebody ಯಾರಾದರೆ ಬಂದು ನನ್ನ ಹತ್ರ ಕೇಳಿದರೆ, I don't mind giving my advice and telling like, no. ಆಮೇಲೆ when I am traveling in auto also, anywhere when I meet na, ಯಾರಾದಿದ್ರೆ please go to cancer hospital, Shankara Cancer also. The team is very good, doctors are good, everything will be good. And ಆಮೇಲೆ even it is not very this also like, you know, ಬೇರೆ ಹಾಸ್ಪಿಟಲ್ ಥರ everything staffs, everything are good like, and that good care is taken my this, no. ಸೊ ಎಲ್ಲರಿಗೆ ಅದೇ ಹೇಳೋದು ನಾನು. ಈವನ್ ಆಟೋನಲ್ಲಿ ಹೋಗುವಾಗ ಕೂಡ ಅವ್ರಿಗೆ ಕೂಡ ಹೇಳೋದು ನಾನು, ಇಲ್ಲಿ ಬಂದುಬಿಡಿ, ಡಾಕ್ಟರ್ ಹತ್ರ ಮೀಟ್ ಮಾಡಿ ಹಾಗೆ ಅಂತ ಹೇಳ್ತಾ ಇದ್ದು. ಇವಾಗ ವಾಟ್ ಆರ್ ಯುವರ್ ಹೋಪ್ಸ್ ಫಾರ್ ದಿ ಫ್ಯೂಚರ್ ಆಫ್ ಓವೇರಿಯನ್ ಕ್ಯಾನ್ಸರ್? ಇವಾಗ ನಾವು ವೆನ್ ಯುವರ್ ಮದರ್ ವಾಸ್ ಡಯಾಗ್ನೋಸ್ಡ್ ಅಷ್ಟೊಂದು ಟೆಕ್ನಾಲಜಿ ಇದ್ದಿಲ್ಲ, ಅಷ್ಟೊಂದು ನಾವು ವೆನ್ ಯು ವೇರ್ ಡಯಾಗ್ನೋಸ್ಡ್ there was treatment, there was everything. Yeah, different type of treatment. ನಮ್ಮ ಅಮ್ಮನಿಗೆ ಫಸ್ಟ್ ಸರ್ಜರಿ ಮಾಡಿಬಿಟ್ಟು ಮತ್ತೆ ಕೀಮೋ ಮಾಡಿದ್ದಾರೆ. ನನಗೆ ನಾನು ಡಾಕ್ಟರ್ ಹತ್ರ ಕೇಳುವಾಗ ಅವ್ರು ಹೇಳಿದರು, ಅದು ಟ್ಯೂಮರ್ ನಾವು ಸಪ್ರೆಸ್ ಮಾಡಿ ಮತ್ತೆ ನಾವು ಸರ್ಜರಿ ಮಾಡಿದ್ದೆ, ಇಟ್ ವಿಲ್ ಬಿ ಈಸಿ ಅಂತ. ಹಾಗೆ ಹೇಳಿದ್ರು. ನಮ್ಮ ಅಮ್ಮನಿಗೆ ಹಾಗಿಲ್ಲ, ಟಾಟಾ ಮೆಮೋರಿಯಲ್ಲೇ ಫಸ್ಟ್ ಸರ್ಜರಿ ಮಾಡಿದರು. ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಇಟ್ ಸ್ಪ್ರೆಡ್ ಎವ್ರಿಥಿಂಗ್. ಆಮೇಲೆ ಕೀಮೋ ಕೊಟ್ಟಿದ್ರು ಪಾಪ. ಆಮೇಲೆ ಅವ್ರಿಗೆ ಗೊತ್ತಾಗಿದೆ, ನಮಗೆ ಹೇಳಿಬಿಟ್ಟಿದ್ರು ಶಿ ಇಸ್ ಗೋಯಿಂಗ್ ಟು ಸರ್ವೈವ್ 3 years ಅಂತ ಹಾಗೆ. ಆಮೇಲೆ ಯಾರಾದರೂ ಡಾಕ್ಟರ್ಸ್ ಇದ್ದರೆ ಇಟ್ ಬೆಟರ್ ಟು ಗೋ ಫಾರ್ ಚೆಕಪ್ ಅಂತ ಹಾಗೆ ಅಂತ ಹೇಳಿದ್ರು. ಹಾಗೆ ಕ್ಯಾನ್ಸರ್ ಇಸ್ ಸ್ಪ್ರೆಡಿಂಗ್ ಲೈಕ್ ಎನಿಥಿಂಗ್. ನಾವು ಎಲ್ಲರ ಹತ್ರ ಕೇಳುವಾಗ ಇದೆ, ಒಂದು 20%, 80% ಹುಷಾರಾಗ್ತಿ, 20% ಮುಖ ಮೇಲೇ ಹೇಳ್ತಾ ಇದ್ಲು. ಅವಳು ನೋಡಿದರೆ ಬದುಕಲ್ಲ ಅಂತ ಹೇಳ್ತಾ ಇದ್ರು, ಆಮೇಲೆ ಇರಲ್ಲ ಅಂತ. ಹಾಗೆ ತುಂಬ ಒಂಥರ ಅವಾಗ ಹಾಗೇನೆ ಇರುತ್ತಲ್ವ, ಹೀಗೆ ಹೇರ್ ಇಲ್ಲ ಎಲ್ಲ ಹೋಗ್ಬಿಟ್ಟು. ಅದೇ ದೇವ್ರ ಹತ್ರ ಒಂದೇ ಕೇಳ್ತಾ ಇಲ್ಲಿ ಇಲ್ಲ, ಇಲ್ಲಿ ನಡುನಲ್ಲಿ ಬೇಡಪ್ಪ ಅಂತ.